ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ ಕನ್ನಡ ವಿಷಯದ ಪದ್ಯ ಭಾಗ 1 ಪಾರಿವಾಳ ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸ ಪ್ರಶ್ನೋತ್ತರ ನೋಡ್ತಾ ಹೋಗೋಣ. ಎಲ್ಲ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಆರಾಮಾಗಿ ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು ಮತ್ತು ನೋಟ್ಸನ್ನ ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಸು ವಿತ್ ಆನ್ಸರ್ನ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ನಿಮ್ಮ 9th ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಇದೇ ರೀತಿ ನಿಮ್ಮ ಒಂದು ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಗಳು, ಅಷ್ಟಿಲ್ಲದೆ ನಿಮ್ಮ ಟೆಸ್ಟ್ ಕ್ವಶನ್ ಪೇಪರ್ಸ್ಗಳು, ಮಿಡ್ ಟರ್ಮ್ ಆನ್ಯುವಲ್, ಒಟ್ಟಿನಲ್ಲಿ ನಿಮ್ಮ 9th ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಚಾನಲ್ಲು 100% ಗ್ಯಾರಂಟಿ ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ನಾನು ನಿಮಗೆ 9th ಪ್ರಜಾನಿಷ್ಠೆ ಅದನ್ನು ಕೂಡ ಆನ್ಸರ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಮತ್ತು ಇಂಗ್ಲೀಷು ಏನ್ಷಿಯಂಟ್ ಫೂಲು ಮತ್ತು ಉಪಗುಪ್ತ ಅವನು ಆನ್ಸರ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋದಾಗ ಕೇಳಿ ಲಿಂಕ್ ಕೊಟ್ಟಿದ್ದೀನಿ, ವಿಡಿಯೋದಾಗ ಕೇಳಿ ಲಿಂಕ್ ಇರ್ತವೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. 9ನೇ ತರಗತಿ ಪ್ರಥಮ ವರ್ಷ ಕನ್ನಡ ಪದ್ಯ ಭಾಗ 1 ಪಾರಿವಾಳ. ಕವಿ ಪರಿಚಯ ನೋಡ್ಕೊಳ್ಳಿ. ಯಾರು ಕವಿ? ಯಾರು? ಶ್ರೀ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ. ಶಾರ್ಟಲ್ಲಿ ಏನು ಕರೀತಾರೆ? ಸೂರಾಮ್ ಎಕ್ಕುಂಡಿ ಅಂತ ಕರೀತಾರೆ. ಸೂರಾಮ್ ಎಕ್ಕುಂಡಿ. ನೀವು ಶಾರ್ಟ್ ಫಾರ್ ನೋಡ್ಕೋಬೇಡಿ, ಅವರ ಪೂರ್ಣ ಹೆಸರನ್ನ ಬರೀರಿ. ಎಕ್ಸಾಮ್ನಲ್ಲಿ ಪೂರ್ಣ ಹೆಸರನ್ನ ಬರೀರಿ, ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ. ಇನ್ನು ಕಾಲ ಕ್ರಿಸ್ತಶಕ 1923. ಇವಾಗ 1923. ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಇನ್ನು ಕೃತಿಗಳು ಸಮಗ್ರ ಇವೆಲ್ಲ ಕೃತಿಗಳು ನೋಡ್ಕೊಳ್ಳಿ. ಸಮಗ್ರ ಕಥನ ಕವನಗಳು ಶ್ರೀ ಆನಂದ ತೀರ್ಥರು, ಸಂತಾಪ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಇದು ಕವನ ಸಂಕಲನಗಳು. ಇನ್ನು ನೆರಳು ಅನ್ನೋದು ಕಥಾ ಸಂಕಲನ ಮತ್ತು ಪ್ರತಿಬಿಂಬಗಳು ಅನ್ನೋದು ಕಾದಂಬರಿ. ನೆಕ್ಸ್ಟ್ ಪ್ರಶಸ್ತಿಗಳು ನೋಡಿ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಇವೆಲ್ಲ ಅವ್ರಿಗೆ ದೊರಕಿದಂಥ ಪ್ರಶಸ್ತಿಗಳು, ಅಂದರೆ ಅವರು ಪಡ್ಕೊಂಡಂಥ ಪ್ರಶಸ್ತಿಗಳು. ನೆಕ್ಸ್ಟು ಆಕರ ಗ್ರಂಥ, ಮೋಸ್ಟ್ ಇಂಪಾರ್ಟೆಂಟು. ಇದು ನಿಮ್ಮ ಒಂದು ಸಂದರ್ಭ ಬರೆಯುವಾಗ ಕೇಳ್ತಾರೆ, ಸಂದರ್ಭ ಬರುವಾಗ ಬರೀಬೇಕು. ಆಕರ ಗ್ರಂಥ ಪಾರಿವಾಳ ಪದ್ಯವನ್ನು ಶ್ರೀ ಸೂರಾಮ್ ಎಕ್ಕುಂಡಿ ಅವರು ರಚಿಸಿರುವ ಸಮಗ್ರ ಕಥನ ಕವನಗಳು ಎನ್ನುವ ಕೃತಿಯಿಂದ ಆರಿಸಲಾಗಿದೆ. ಇಲ್ಲಿ ಸು ಅನ್ನೋದು ಇಲ್ಲಿ ಸಣ್ಣ ಸು ಆಗಬೇಕದು, ಪರವಾಗಿಲ್ಲ. ಒಟ್ಟಿನಲ್ಲಿ ನೀವು ಈ ರೀತಿಗಳು ಬರಿಬೋದು, ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಅಂತ ಬರಿಬೋದು. ಶಾರ್ಟ್ ಫಾರ್ಮ್ ಬರೋಕ್ಕೆ ಹೋಗ್ಬೇಡಿ, ಕೆಲವೊಂದು ಸಲ ಮಾರ್ಕ್ಸ್ ಕಟ್ ಮಾಡ್ತಾರೆ. ಕ್ಲೀನಾಗಿ ಬರೀರಿ, ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿ ಅಂತ ಪೂರ್ತಿ ಹೆಸರನ್ನು ಬರೀರಿ. ನಾನು ನಿಮಗೆ ಎಕ್ಸಾಂಪಲೇ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟು ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಮ ಮಕ್ಕಳಿಗೆ ನೋಡ್ಕೋಬೋದು, ನಿಮ್ಮ ಕನ್ನಡ ಪುಸ್ತಕದ ಅಭ್ಯಾಸ ಭಾಗದಲ್ಲಿ ಇವೆಲ್ಲ ಪ್ರಶ್ನೆಗಳಿವೆ. ಮೊನ್ನೆ ಕ್ವಶನ್ ನೋಡಿ, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದವು? ಉತ್ತರ, ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಪೊಟರೆಯಲ್ಲಿ ಸಂಸಾರ ಹೂಡಿದ್ದವು. ಪೊಟರೆ ಅಥವಾ ಪೊಟ್ಟರೆ. ಇನ್ನು ಎರಡನೇದು, ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಜೋಡಿ ಪಾರಿವಾಳಗಳು ಒಂದನ್ನೊಂದು ಅಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಪ್ರಶ್ನೆ ಸಂಖ್ಯೆ 3, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಉತ್ತರ, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸತೊಡಗಿದವು. ಪ್ರಶ್ನೆ ಸಂಖ್ಯೆ 4, ಏನನ್ನು ತೊರೆದು ಬಾಳಬೇಕು? ಉತ್ತರ, ಬದುಕಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು. ಇದಾನಂತರ ನಮ್ಮ ಮುಖ್ಯ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 3-4 ವಾಕ್ಯ. ಒಂದನೇ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಉತ್ತರ, ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಮೊರದ ಪೊಟ್ಟರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆ ಒಡೆದು ಮರಿಗಳು ಹೊರಬಂದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು ಅಥವಾ ಆನಂದವ ಹೊಂತವೆ. ಇನ್ನು ಎರಡನೇದು, ಬೇಡನು ಏನು ಮಾಡಿದನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ನಮ್ಮ ಟೆಸ್ಟಲ್ಲಿ ಕೇಳ್ಬೋದು. ಉತ್ತರ, ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಆ ಜೋಡಿ ಪಾರಿವಾಳಗಳು ತನ್ನ ಮುದ್ದು ಮರಿಗಳೊಡನೆ ಆನಂದದಿಂದ ಇದ್ದವು. ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆಗಳನ್ನು ಹರಡಿದನು.
ಜೋಡಿ ಪಾರಿವಾಳಗಳು ಹಾಗೂ ಅದರ ಮರಿಗಳು ಆ ಬಲೆಗೆ ಸಿಲುಕಿದವು. ಆಗ ಆ ಬೇಡನು ಅವುಗಳನ್ನು ಹಿಡಿದುಕೊಂಡು ಹೋದನು. ಇನ್ನು ಮುಖ್ಯ ಪ್ರಶ್ನೆ 3 ಅಥವಾ 3 ಈ ಅಂತ ಕರಿಬೋದು ನಾವು. ಕೆಳಗಿನ ಪ್ರಶ್ನೆಗಳಿಗೆ 8, 10 ವಾಕ್ಯದಲ್ಲಿ ಉತ್ತರಿಸಿ. 8, 10 ವಾಕ್ಯ. 1ನೇ ಪ್ರಶ್ನೆ ನೋಡಿ, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉತ್ತರ: ದಡ್ಡ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಒಂದನ್ನೊಂದು ಹಗಲಿರಲು ಜೊತೆಗೂಡಿ ಬಾಳುತ್ತಿದ್ದವು. ಅವುಗಳ ಸಂಸಾರದಲ್ಲಿ ಸಂತೋಷವು ಮನೆ ಮಾಡಿತ್ತು. ಹೀಗಿರಲು ಆ ಜೋಡಿಗಳು ಮೊಟ್ಟೆನಿಟ್ಟು ಮರಿ ಮಾಡಿದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವುಗಳ ಸಂತೋಷ ಇಮ್ಮಡಿಯಾಯಿತು. ಅಂದರೆ ತುಂಬಾ ಸಂತೋಷವನ್ನು ಪಡ್ತವೆ ಅಂತ ಅರ್ಥ. ಒಂದು ದಿನ ಬೇಡನೊಬ್ಬನು ಬಂದು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು ಅಥವಾ ಬಲೆಯನ್ನು ಬೀಸಿದನು. ಪುಟ್ಟ ಮರಿಗಳು ಬೇಡನು ಹರಡಿದ ಬಲೆಗೆ ಸಿಲುಕಿದವು. ಹೊರಗೆ ಬರಲು ಚಿತ್ಕರಿಸತೊಡಗಿದವು, ಅಂದರೆ ಚೀರ್ತವೆ ಅವು. ಇನ್ನು ನೆಕ್ಸ್ಟು, ಜೋಡಿ ಪಾರಿವಾಳಗಳು ಮನಸ್ಸಿನಲ್ಲಿ ಮೋಹವನ್ನು ತುಂಬಿಕೊಂಡು ಬೇಡನು ಬೀಸಿದ ಬಲೆಗೆ ಬಿದ್ದು ತಮ್ಮ ಪ್ರಾಣ ಕಳೆದುಕೊಂಡವು. ಅಲ್ಲಿ ಆ ಜೋಡಿ ಪಾರಿವಾಳಗಳು ದುಡುಕಿನ ನಿರ್ಧಾರಕ್ಕೆ ಬಂದಿದ್ದು ತಪ್ಪಾಯಿತು. ಅವು ತೆಗೆದುಕೊಂಡ ದುಡುಕಿನ ನಿರ್ಧಾರ ತಪ್ಪಾಯಿತು. ಆ ಜೋಡಿ ಪಾರಿವಾಳಗಳು ಯೋಚಿಸಿ ನಿರ್ಧಾರಕ್ಕೆ ಬರಬೇಕಾಗಿತ್ತು. ಅಥವಾ ಆ ಜೋಡಿ ಪಾರಿವಾಳಗಳು ಕುರುಡು ವಾತ್ಸಲ್ಯಕ್ಕೆ ಒಳಗಾಗಬಾರದಿತ್ತು. ಆ ಮರಿಗಳನ್ನು ಬಿಡಿಸಲು ಪ್ರಯತ್ನಿಸಬೇಕಿತ್ತು. ವ್ಯಾಮೋಹಕ್ಕೆ ಒಳಗಾಗದೆ ಅವಸರ ತೀರ್ಮಾನಕ್ಕೆ ಬರಬಾರದಿತ್ತು. ತಾಳ್ಮೆಯಿಂದ ಇಡೀ ಪರಿಸ್ಥಿತಿಯನ್ನು ಎದುರಿಸಬೇಕಿತ್ತು. ಮುಂದೆ ಬರಲಿರುವ ಸುಂದರ ಭವಿಷ್ಯವನ್ನು ಯೋಚಿಸಿಕೊಂಡು ಬಲೆಗೆ ಬೀಳದೇ ಇರಬಹುದಾಗಿತ್ತು. ಇನ್ನು 2ನೇ ಪ್ರಶ್ನೆ, ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಿಮ್ಮ ಮಾತುಗಳಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಬರಿಬೋದು. ಒಂದು ಎಕ್ಸಾಂಪಲ್ ಉತ್ತರ ಕೊಟ್ಟಿದ್ದೇನೆ, ಅದನ್ನು ಓದ್ಕೊಳ್ಳಿ. ಮತ್ತು ನಿಮಗೆ ಯಾವ ಅರ್ಥ ಆಗಿದೆ ಆ ರೀತಿ ನೀವು ಎಕ್ಸಾಮ್ನಲ್ಲಿ ಬರೀರಿ. ತುಂಬಾ ಈಸಿ ಇದೆ. ಉತ್ತರ ನೋಡಿ, ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಒಂದನ್ನೊಂದು ಹಗಲಿರಲು ಜೊತೆಗೂಡಿ ಬಾಳುತ್ತಿದ್ದವು. ಅವುಗಳ ಸಂಸಾರದಲ್ಲಿ ಸಂತೋಷ ಮನೆ ಮಾಡಿತ್ತು. ಹೀಗಿರಲು ಆ ಜೋಡಿಗಳು ಮೊಟ್ಟೆನಿಟ್ಟು ಮರಿ ಮಾಡಿದವು. ಮರಿಯನ್ನು ಮಾಡ್ತವೆ. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವುಗಳ ಸಂತೋಷ ಇಮ್ಮಡಿಯಾಯಿತು ಅಥವಾ ಸಂತೋಷ ಪಡುತ್ತವೆ. ಒಂದು ದಿನ ಬೇಡನೊಬ್ಬನು ಬಂದು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು. ಪುಟ್ಟ ಮರಿಗಳು ಬೇಡನು ಹರಡಿದ ಬಲೆಗೆ ಸಿಲುಕಿದವು. ಹೊರಗೆ ಬರಲು ಚಿತ್ಕರಿಸತೊಡಗಿದವು. ಮರಿ ಪಾರಿವಾಳಗಳ ಪಾಡು ಕಂಡು ತಾಯಿ ಬಲೆಗೆ ಧುಮುಕಿತು. ಹೆಂಡತಿಯನ್ನು ಬಿಟ್ಟಿರಲಾಗದೆ ಗಂಡು ಹಕ್ಕಿ ದುಃಖದಿಂದ ತಾನೇ ಬಂದು ಬಲೆಗೆ ಸಿಲುಕಿತು. ಈ ರೀತಿ ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕಿದವು. ಬಲೆಗೆ ಸಿಲುಕಿದ ಪಾರಿವಾಳಗಳನ್ನು ಹಸಿದ ಬೇಡನು ಹೊತ್ತುಕೊಂಡು ನಡೆದನು. ಬುದ್ಧಿಯನ್ನು ಮೋಹ ಮುಸುಕಿದರೆ ಸರ್ವನಾಶನವಾಗುತ್ತದೆ ಅಥವಾ ಸರ್ವನಾಶವನ್ನು ಹೊಂದುತ್ತದೆ. ಆದ್ದರಿಂದ ವ್ಯಾಮೋಹವನ್ನು ತೊರೆದು ಬಾಳೆ ನಡೆಸಬೇಕು. ಏನು ಮಾಡಬೇಕು ನಾವು? ವ್ಯಾಮೋಹವನ್ನು ತೊರೆದು ಬಾಳೆ ನಡೆಸಬೇಕು. ಜೀವನದ ಯಾವುದೇ ಸಂದರ್ಭದಲ್ಲೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು. ನೋಡಿ, ನಿಮಗೆ ಪಾರಿವಾಳ ಪದ್ಯ ಭಾಗ ತುಂಬಾ ಸುಲಭ ಇದೆ. 1-2-3 ಸಲ ಓದ್ಕೊಳ್ಳಿ, ನೀವೇ ಈ ಒಂದು ಉತ್ತರವನ್ನು ಬರೀಬೋದು. ಅರ್ಥ ಆಯ್ತಾ? ತುಂಬಾ ಸುಲಭ ಇದೆ, ಬರೀತಾನೆ ಅನ್ಕೋತೀನಿ. ಅದಾದಮೇಲೆ ಸಂದರ್ಭ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ, ಈ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಥವಾ ವಿವರಿಸಿರಿ. 1ನೇ ಪ್ರಶ್ನೆ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಹೆಗ್ಗೊಂಡಿಯವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದು ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಪಾರಿವಾಳಗಳನ್ನು ಹಿಡಿಯಲು ಬೇಡನು ಹರಡಿದ ಬಲೆಗೆ ಮರಿ ಹಕ್ಕಿಗಳು ಸಿಲುಕಿದವು. ಮರಿ ಪಾರಿವಾಳಗಳ ಪಾಡು ಕಂಡು ತಾಯಿ ಹಕ್ಕಿಯು ಬಲೆಗೆ ಧುಮುಕಿತು. ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿ ಕೂಡ ದುಃಖದಿಂದ ಬಲೆಗೆ ಬಿದ್ದಿತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳ್ತಾನೆ. ಇನ್ನು ಸ್ವಾರಸ್ಯ: ಈ ಮಾತಿನಲ್ಲಿ ಪಾರಿವಾಳಗಳ ಅನ್ಯೋನ್ಯ ಪ್ರೀತಿ ವ್ಯಕ್ತಗೊಂಡಿರುವುದು ಜೊತೆಗೆ ಗಂಡು ಪಾರಿವಾಳದ ಕುರುಡು ವಾತ್ಸಲ್ಯವು ಅಭಿವ್ಯಕ್ತಗೊಂಡಿದೆ. ಇನ್ನು 2ನೇ ಸಂದರ್ಭ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶ ಸಿದ್ಧಿ. ಇದು ಕೂಡ ಆಯ್ಕೆ ಸೇಮು. ಈ ವಾಕ್ಯವನ್ನು ಸೂರಂ ಹೆಗ್ಗೊಂಡಿಯವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ: ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಕವಿಗಳು ಜೀವನದ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ. ನೋಡಿ, ನೀವು ಯಾವುದೇ ಉತ್ತರ ಬರುವಾಗ ಈ ಮೋಹದ ಬಗ್ಗೆ ಬರೀಬೇಕು. ಮೋಹಕ್ಕೆ ಒಳಗಾದಾಗ ಅದು ಯಾವ ರೀತಿ
ಪಾರಿವಾಳಗೆ ಮೋಸ ಮಾಡಿತು, ಮತ್ತು ಅದೇ ರೀತಿ ಆ ಒಂದು ಮೋಹ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಮೋಸ ಮಾಡುತ್ತದೆ, ಮನುಷ್ಯನನ್ನು ಯಾವ ರೀತಿ ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಬರಿಬೇಕು. ಅರ್ಥ ಆಯ್ತು ಅನ್ಕೋತೇನೆ. ಇನ್ನು ಸ್ವಾರಸ್ಯ, ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು, ಮೋಹಕ್ಕೆ ಒಳಗಾಗಬಾರದು ಎಂಬ ಕವಿಯ ಎಚ್ಚರಿಕೆ ಮಾತು ಮತ್ತು ಭಾವ ಇಲ್ಲಿ ವ್ಯಕ್ತಪಡಿಸಲಾಗಿದೆ ಅಭಿವ್ಯಕ್ತಪಡಿಸಲಾಗಿದೆ ಅಂತ ಕರಿಬೋದು. ನೆಕ್ಸ್ಟು ಭಾಷಾ ಚಟುವಟಿಕೆ. ಒಂದು ಪ್ರಶ್ನೆ ಇದೆ ಇಲ್ಲಿ, ಅಲಂಕಾರ ಮೇಲೆ ಕೇಳಿದ್ದಾರೆ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ನಾವು ಲಕ್ಷಣಗಳೊಂದಿಗೆ ಸಮನ್ವಯ ಮಾಡಬೇಕು. ಅಲಂಕಾರ ಯಾವುದಿದು? ಉಪಮಾಲಂಕಾರ. ಯಾಕೆ? ಲಕ್ಷಣ ನೋಡಿ. ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಎನ್ನುತ್ತಾರೆ. ಇನ್ನು ಉಪಮೇಯ, ಬಾಯಿನಲ್ಲಿನ ಗಾಳಿಪಟಗಳು. ಉಪಮಾನ, ಹಕ್ಕಿಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು. ಸಮನ್ವಯ, ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಅದಾನಂತರ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ಪದ್ಯ ಭಾಗ ಪೂರ್ಣಗೊಳಿಸಿ. ಇದನ್ನು ತುಂಬಾ ಸುಲಭ ಇದೆ. ನಿಮ್ಮ ಒಂದು ಕನ್ನಡ ಪುಸ್ತಕದಲ್ಲಿ ನೋಡ್ಕೋಬೋದು, ಅಥವಾ ಕೊಟ್ಟಿದ್ದೀನಿ ಇಲ್ಲಿ ಕೂಡ ನೋಡ್ಕೋಬೋದು. ಇವೆರಡುಗಳ ಪಾಯಿಂಟ್ ನೋಡಿ, ನಿಮಗೆ 4 ಮಾರ್ಕ್ಸಿಗೆ ಕೇಳ್ಬೋದು, ಟೆಸ್ಟಲ್ಲಿ ಕೇಳ್ತಾರೆ ಅನ್ಕೋತೀನಿ. ದಟ್ಟ ಕಾಡಿನಲ್ಲೊಂದು ಕೊಟ್ಟಿದ್ದಾರೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರಳು ಜೊತೆಗೂಡಿ ಬಾಳಿದೆವು ಈ ಜೋಡಿ, ಎಂದಿಗೂ ಆಗಬೇಕು ಅದು. ಹಗಲಿರಳವು ಒಂದೊಂದೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ಬುಕ್ಕಲ್ಲಿ ನೋಡ್ಕೊಳ್ಳಿ, ಪೂರ್ತಿ ಪಾರಿವಾಳ ಪದ್ಯವನ್ನು ನೋಡ್ಕೊಳ್ಳಿ. ನಿಮಗೆ ಒಂದ್ಸಲ ಓದ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೂಡ ಓದ್ತಾ ಬರಿಬೋದು, ಮತ್ತು ಯಾವುದೇ ಪದ್ಯ ಕೇಳಿದ್ರು ಬರಿಬೋದು ನೀವು. ತುಂಬಾ ಸುಲಭ ಇದೆ, ತುಂಬಾ ಸರಳ ಇದೆ. ನಿಮಗೆ ಒಂದೇ ಬಾರಿ ಗೊತ್ತಾಗೋದಿಲ್ಲ, ಒಂದು 2ರಿಂದ 3 ಬಾರಿ ಓದ್ಕೊಳ್ಳಿ. 4 ಸಲ ನಿಮಗೆ ಅಷ್ಟು ಟಫ್ ಆದರೆ 4-5 ಸಲ ಓದ್ಕೊಳ್ಳಿ. ಆವಾಗ ನಮಗೆ ಆ ಒಂದು ಪದ್ಯವಾಗ ಪರ್ಫೆಕ್ಟ್ ಆಗ್ತದೆ. ಯಾವುದೇ ಪ್ರಶ್ನೆ ಕೇಳಿದ್ರು ಎಕ್ಸಾಮ್ನಲ್ಲಿ ಬರೀಬೋದು. ಅರ್ಥ ಆಯ್ತಾ? ಓದ್ಕೊಳ್ಳಿ, ಮತ್ತು ಎಲ್ಲ ಆನ್ಸರ್ಸು ತುಂಬಾ ಸುಲಭ ಇವೆ, ಸರಳ ಇವೆ. ನೀವು ಆರಾಮಾಗಿ ನೋಟ್ಸ್ನ ಬರ್ಕೋಬೋದು, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅವರು ಕೂಡ ಹೇಳ್ಬೋದು. ತುಂಬಾ ಸರಳ ಇವೆ, ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ನಮಗೆ ಈ ಒಂದು ವಿಷಯ ಬಿಟ್ಟು, ಅಥವಾ ಈ ಒಂದು ಪಾಠ ಬಿಟ್ಟು, ಪದ್ಯ ಬಿಟ್ಟು ಬೇರೆ ಯಾವೆಲ್ಲ ಪದ್ಯಗಳ ಉತ್ತರ ಬೇಕು, ಪಾಠಗಳ ಉತ್ತರ ಬೇಕು ಕಮೆಂಟ್ ಹಾಕಿ. ಯಾವೆಲ್ಲ ವಿಷಯಗಳು ಬೇಕು ಕಮೆಂಟ್ ಹಾಕಿ, ಅವನ್ನೆಲ್ಲ ಬೇಗ ಹಾಕ್ತೀವಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಮತ್ತು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.